ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಏನು ಸಂವಿಧಾನದ ಆಶಯ ಇದೆ, ಅಂಬೇಡ್ಕರ್ ಆಶಯ ಇದೆ, ಒಂದು ಮನೆಯಲ್ಲಿ ಒಂದು ಗುಡಿಸಲಲ್ಲಿ ಒಂದೊಂದೇ ಗಳವನ್ನ ಕಿತ್ತಾಕದ ಏನು ಉಳ್ಕೊಳ್ಳುತ್ತೆ? ಒಂದು ಗುಡಿಸಲಲ್ಲಿ ಗಳಿರ್ತಾವೆ, ಅವನ್ನ ಒಂದೊಂದಾಗಿ ತೆಗೆದಾಕೊಂಡು ಏನು ಉಳ್ಕೊಳ್ಳುತ್ತೆ? ಅಲ್ಲಿ ಏನು ಉಳ್ಕೊಳ್ಳಲ್ಲ. ಆ ಕೆಲಸ ಮಾಡಬೇಕು ಅಂತ ಏನಿದು ಒಳಮೀಸಲಾತಿ, ಇಟ್ ಈಸ್ ಎ ಪೊಲಿಟಿಕಲ್ ಇಶ್ಯೂ ಆರ್ ಸೋಷಿಯಲ್ ಜಸ್ಟಿಸ್ ಇಶ್ಯೂ. ಈ ಇಶ್ಯೂ ಯಾವುದು? ಈಗೇನಾಗಿರೋದು 25 ವರ್ಷದಿಂದ ಅದಕ್ಕೆ ಅವಕಾಶ ಕೊಡೋದು ಬೇಡ. ನಾವು ಯಾವ ಪಕ್ಷದ ಗುಲಾಮರು ಅಲ್ಲ. ಸಮುದಾಯ ಮುಖ್ಯನೇ ಹೊರತು ಇಲ್ಲಿ ಯಾವ ವ್ಯಕ್ತಿಗಳು ಮುಖ್ಯ ಅಲ್ಲ, ನಾನು ಮುಖ್ಯ ಅಲ್ಲ. ನಾವೆಲ್ಲ ಸತ್ತೋಗರೆ. ಸಮುದಾಯನ ಸಾಯಿಸಿ ಸಾಯೋದು ಬೇಡ. ಹಾಗಾಗಿ ಕಮ್ಯುನಿಟಿ ಇಂಪಾರ್ಟೆಂಟೇ ಹೊರತು ವ್ಯಕ್ತಿಗಳಲ್ಲಿ ಗೌಣ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸಮುದಾಯದ ನಿರಂತರತೆಯನ್ನು ಕಾಯ್ಕೊಳ್ಳಿಕ್ಕೋಸ್ಕರವಾಗಿ ಸಮುದಾಯದ ಪರವಾಗಿ ನಾವು ರಾಜಕೀಯೇತರವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮೆಲ್ಲ ನಾಯಕರುಗಳು ಮುಖಂಡರುಗಳು ಹೋಗಿ ನಾವೆಲ್ಲ ಹೊಂದಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನೀವು ಇದನ್ನೇನು ತಾವು ಹೇಳ್ತಾ ಇದ್ದೀರಿ ಏನು ಡಾಟಾ ಬೇಸ್ ಬೇಕು ಅಂತೇಳಿ ಅದನ್ನ ತ್ವರಿತವಾಗಿ ನೀವು ಮಾಡಿ, ನೀವು ಜಾರಿ ಮಾಡಿ ಅಂತಕ್ಕಂಥ ಒಂದು ಒಪ್ಪಂದವನ್ನು ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಸಭೆ ಯಶಸ್ಸಾಗಬೇಕು. ಇನ್ನೊಂದು ಸಭೆ ನಮ್ಮ ಇನ್ನೂ ಕೆಲವು ಸೋದರರು ಇದ್ದಾರೆ, ಅವ್ರನ್ನ ಕರೆದು ಒಂದು ಅಡ್ವೈಸರಿ ಕಮಿಟಿ ಮಾಡಿ, ಆ ಕಮಿಟಿನಲ್ಲಿ ನೀವೆಲ್ಲರೂ ಹಿರಿಯರು ಇಟ್ಕೊಂಡು ಇದನ್ನ ಆದಷ್ಟು ಬೇಗ ನೀವೇನಾದ್ರು ಇದನ್ನ ಜೀವಂತಿಕೆ ಇಟ್ಟರೆ ಇದು ಬೇರೆ ಬೇರೆ ತಿರುವು ಮಾಡ್ಕೊಳ್ಳುತ್ತೆ. ನೀವೆಲ್ಲರೂ ಮಾತಾಡಿದ್ದೀರಿ ಅಂತ ಈಗ ಅವ್ರು ಮಾಡ್ತಿದ್ದಾರೆ ಆ ಥರ. ಅದಕ್ಕೆ ನಾವು ಅವಕಾಶ ಕೊಡೋ ರೀತಿಯಲ್ಲಿ ನಾವೆಲ್ಲ ಒಂದಾಗಿದ್ದೀವಪ್ಪ, ನಾವೆಲ್ಲಿ ಡಿವೈಡ್ ಆಗಿದ್ದು, ನಾವೆಲ್ಲ ಒಂದೇ ಇರೋದು ಅಂತೇಳಿ ನಾವು ಸಮರ್ಪಕವಾಗಿ ಇದನ್ನು ಜಾರಿ ಮಾಡಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಎರಡೇ ಮೂರೇ ವಿಷಯಗಳು ಹೇಳಲಾಗಿದೆ. ಒಂದು, ಫಸ್ಟ್ ಸರ್ಕಾರ ಇದನ್ನ ಸಂಪುಟ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಈ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಒಂದು ತಿಂಗಳು ತೆಗೆದುಕೊಳ್ಬೇಕು, ಸಮೀಕ್ಷೆ ಮಾಡಬೇಕು ಖಂಡಿತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ನಿಖರವಾಗಿರ್ತಕ್ಕಂಥ ದತ್ತಾಂಶಗಳನ್ನ ಯಾರ್ಯಾರು ಹಿಂದುಳಿದಿಲ್ಲ ಅನ್ನೋ ಒಂದು ವಸ್ತುನಿಷ್ಠ ವರದಿಯನ್ನು ಆಧರಿಸಿ ಒಳ ಮೀಸಲಾತಿ ಮಾಡಬೇಕಂತ ಹೇಳಿದ್ರು. ಕೆಲವೊಂದು ಮತ್ತೊಂದು ಬೇರೆ ಬೇರೆ ಅಭಿಪ್ರಾಯಗಳು. ಮೇನ್ ಜಡ್ಜ್ಮೆಂಟ್ ಅಲ್ಲ, ಲೀಡಿಂಗ್ ಜಡ್ಜ್ಮೆಂಟ್ ಅಲ್ಲ. ಈ ಇಶ್ಯೂ ಸ್ಟಾರ್ಟ್ ಆಗಿದೆ 2004ರಿಂದ ಕೋರ್ಟ್ ನಲ್ಲಿ. ನಾವು ಅನಧಿಕೃತ ಬೇರೆ ರಾಜ್ಯಗಳಲ್ಲಿ 75ರಿಂದ ಜಾರಿಯಾಗಿದ್ದು ಪಂಜಾಬ್ ಹರಿಯಾಣ ಹೇಳಿದ್ರು. ಅದೇ ತರ ಆಂಧ್ರದಲ್ಲಿ ಜಾರಿ ಆದಾಗ ಅದರ ವಿರುದ್ಧ ನಾಗ ಮಹಾರಾಜು ಅನ್ನೋ ಸಂಘಟನೆಯ ಮುಖ್ಯಸ್ಥರು ಇ ವಿ ಚೆನ್ನೈಯನ್ನು ಕೋರ್ಟ್ಗೆ ಬಂದ ಈ ಇಶ್ಯೂ ರೈಸ್ ಆಯಿತು. ಅದು ರಿಜೆಕ್ಟ್ ಆಯಿತು. ಮತ್ತೆ 2020ರಲ್ಲಿ ಮತ್ತೊಂದು 5 ಜನ ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟ ಹೇಳಿದ್ರು, ಸಂತೋಷ್ ಜಡ್ಜ್ಮೆಂಟ್ ನಮಗೂ ಇಕ್ಕೇನಾಗಿರೋದ್ರಿಂದ ಮತ್ತೊಂದು ಲಾರ್ಜರ್ ಬೆಂಚ್ ಹೋಗ್ಬೇಕಂತ ಅವರೇ ಸಜೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಇದು 7 ಬೆಂಚ್ ಅಲ್ಲಿ ತೀರ್ಮಾನ ಆಯಿತು. ಇದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನ. ಅಕಸ್ಮಾತ್ ಇದು ವಿರುದ್ಧ ಯಾರು ಹೋಗಿದ್ರೆ ಅದು ಮರುಪರಿಶೀಲನೆ ಆಗ್ತದೆ, ಎಕ್ಸೆಪ್ಟ್ ಆಗ್ತದೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಲೇಬೇಕು ಅಲ್ವಾ. ಹಂಗಾಗಿ ಈಗ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇದನ್ನ ಬೇಷರತ್ತಾಗಿ ಒಂದು ತಿಂಗಳ ಗಡುವಿನಲ್ಲಿ ಇದನ್ನು ನಾವು ಜಾರಿಗೊಳಿಸುವಂತ ಹೇಳಬೇಕು. ಯಾಕಂದ್ರೆ ಬಿಜೆಪಿ ಸರ್ಕಾರ ಕಳಿಸಿದೆ, ಕಾಂಗ್ರೆಸ್ ಸರ್ಕಾರ ಕಳಿಸಿದೆ, ಚಿತ್ರದುರ್ಗದಲ್ಲಿ ಒಪ್ಕೊಂಡಿದೆ, ಮತ್ತೆ ಸಚಿವ ಸಂಪುಟದಲ್ಲಿ ಒಪ್ಕೊಂಡಿದೆ, ಬೆಳಗಾವಿ ಸಚಿವ ಸಂಪುಟದಲ್ಲಿ. ಹೀಗಾಗಿ ಇದನ್ನು ಕ್ವಶನ್ ಮಾಡತಕ್ಕಂಥ ತಕರಾರು ಮಾಡ್ತಿರೋ ಪ್ರಶ್ನೆನೇ ಇಲ್ಲ. ಇದು ಯಾರು ಮಾತಾಡಿದ್ರು ಅದು ಅಸಂವಿಧಾನಿಕ ಆಗ್ತದೆ. ಯಾರು ವಿಮರ್ಶೆಯನ್ನು ಮಾತಾಡಿದ್ರು. ಅದಕ್ಕೋಸ್ಕರ ಈ ಸರ್ವೆ ಮಾಡತಕ್ಕಂಥದ್ದು ಯಾಕಾಗತ್ತೆ ಅಂತಂದ್ರೆ ಸದಾಶಿವಾನವರು ಮಾಡಿಕೊಡ್ತಿದ್ರು ಕೂಡ ಇದು ವಿಶೇಷವಾಗಿ ಇದಕ್ಕೋಸ್ಕರ ನೇಮಕ ಮಾಡಿದ್ರು, ನೆಗೆಟ್ ಮಾಡೋದಿಲ್ಲ. ಸಂವಿಧಾನಿಕ ಚೌಕಟ್ಟಿನಲ್ಲಿ ನಡೆಸಿ ಆಗಿದ್ದು ನನಗೆ ಇಷ್ಟ ಇರಲಿಕ್ಕಿಲ್ಲ. ಆದ್ರೆ ಅದನ್ನು ಅನುಮಾನ ನೋಡ್ತಕ್ಕಂಥ ಹಕ್ಕು ನಿಮ್ಗೆ ಯಾರಿಗಿಲ್ಲ. ಅದರಲ್ಲಿ ಇರ್ತಕ್ಕಂಥ ಸಲಹೆಗಳೇ ಅದು 2001ರ ಗಣತಿ ಆಗಿರೋದು 20 ವರ್ಷ ಆಗಿದ್ರೆ ಅದನ್ನು ಪರಿಗಣಿಸಿ ಬರೋದು. ಅದಕ್ಕೋಸ್ಕರ ನೀವು ಏನು ಸಂಖ್ಯೆ ಹೆಚ್ಚಾದ್ರೂ ಕೂಡ 1 ಲಕ್ಷ ಹೆಚ್ಚಾಗ್ತದೆ. ನೀವು ಆ 3 ಒಂದೇ ಒಪ್ಪಬೇಕು, ಮತ್ತೆ ನೀವು 8 ಮಾಡೋದಾದ್ರೂ 9 ಮಾಡೋದು. ಇದು ನಮ್ಮ ಕ್ಲಾರಿಟಿ ಹೋರಾಟ ಆಗಿದೆ. ಯಾಕಂದ್ರೆ ಆಂಧ್ರದಲ್ಲಿ 7, 6, 1, 15 ಇತ್ತು. 7% ಮಾಲಿಗೆ ಸಂಬಂಧಿತ ಜಾತಿಗೆ, 6% ಕೆಲವಾಗಿ ಸಂಬಂಧಿತ. ಇನ್ನು ಆಂಧ್ರ ರೈಲಿಯಲ್ ಅಂದ್ರೆ ಕಕ್ಕಸ್ ಮುಸ್ತಕ್ಕಂಥವ್ರು ವಿಶೇಷವಾಗಿ ಆಗುತ್ತೆ.
ಆಮೇಲೆ ಮಾದಿಗಲ್ಲಿ ಇರ್ಬೋದು, ಕೆಲವರು ಇರ್ಬೋದು, ತಮಿಳವರು ಇರ್ಬೋದು, ಬೇರೆ ತರದ ಪ್ರಾಚೀನ ಮಂದಿಗಳು ಕೊಟ್ಟಿದ್ದಾರೆ. ಅನುಭವಿಸಿದ್ರೆ ಇಲ್ಲಿ 5, 6, 3 1 ಪ್ರಧಾನ ಆಗ್ತದೆ. 2% ಹೆಚ್ಚಾಗಿರೋದನ್ನ ಸಂವಿಧಾನ ಅದನ್ನ ನೈಸರ್ಗಿಕ ಆಗಬೇಕಾಗಿರೋದು ಸ್ವಲ್ಪ ನನ್ನ ಡೌನ್ ಅನಿಸ್ತದೆ. ಅದು ಇನ್ನಷ್ಟು ಚರ್ಚೆ ಆಗ್ತದೆ. ಹಾಗೆ ಬಟ್ ನೀವು ಈಗಿದ್ದಾಗ ಕೈ ಕೆಲಸಗಳು ಬಹಳ ಕ್ಲಿಯರ್ ಆಗಿದೆ. SC/ST ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಮ್ಮ ನಿಗಮಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ 90% 2410 ಕಲ್ಯಾಣ ಯೋಜನೆಗಳಲ್ಲಿ 24% ನಾವು ಅಲ್ಲಿ ಮಾಡಿದ್ರು. ಎಲ್ಲರಿಗೂ ಸೇರಿದ್ವಿ. ಇದನ್ನು ವರ್ಗೀಕರಿಸೋದ್ರಿ ಅಷ್ಟೇ. ಆಮೇಲೆ ಒಂದೇ ಮಾಡೋದ್ರಿ. ಅದ್ರ ಏನೇನೋ ಮಾಡಬಹುದು ಏನೋ ಆಗ್ತದೆ. ಅದಕ್ಕೆ ಈ 20 ವರ್ಷದ ಅಂಕಿಅಂಶಗಳು ಆಗಿರೋದ್ರಿಂದ ಅದು ನಿಜವಾಗಿರ್ತಕ್ಕಂಥ ಅಂಕಿಅಂಶಗಳು ಆಗಂಗಿಲ್ಲ. ಇದು ಕರ್ನಾಟಕದ ನಮ್ಗೆ ಗೊತ್ತಿರ್ತಕ್ಕಂಥ ಸರಿ ಕೆಲಸಗಳು ಮಾಡಿದ್ವಿ. ಮುಂದಾಚೆ ಆಕ್ಚುಲಿ ನೀನ್ ಯಾರೋ ಸ್ನೇಹಿತರು ನಮ್ಮ ಕಾಲ್ಕುಲಾದ ಅವ್ರು ಗೊತ್ತಿರ್ತಕ್ಕಂಥ ಮಾಹಿತಿ ತನಕ 90% ನಾವು ಆಗ್ತೀವಿ. 17 19 ಹೇಳ್ತಿದ್ವಿ. ಇಲ್ಲ 19